ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಜೆ ಮಂಜೂರಾತಿಗೆ ವಿನಂತಿ ಪತ್ರ ಅಂದರೆ ರಜೆ ಪತ್ರ ಕಾರಣವನ್ನು ವಿವರಿಸಿ 4 ದಿನಗಳ ರಜೆಯನ್ನು ಮಂಜೂರು ಮಾಡುವಂತೆ ವಿನಂತಿಸಿಕೊಂಡು ನಿಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಒಂದು ರಜಾಪತ್ರವನ್ನು ಬರೆಯಿರಿ. ಅರ್ಥ ಆಯ್ತಾ? 4 ದಿನಗಳ ಕಾಲ ರಜಾಪತ್ರ ಬರೀಬೇಕು. ನೋಡಿ, ರಜೆ ಮಂಜೂರಾತಿಗೆ ವಿನಂತಿ ಪತ್ರ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನಿಮ್ಮ ಹೆಸರು, ವಿಳಾಸ, ಹಾಗೆ ನೀವು ಯಾವ ದಿವಸ ಲೀವ್ ಲೆಟರ್ ಬರೀತಿದ್ದೀರಾ ಅದು ದಿನಾಂಕ. ಸೊ ಇಲ್ಲಿ ನಾನು ರಮ್ಯಾ ಎಸ್ ಅಂತ ಬರೆದಿದ್ದೀನಿ. JP ನಗರ, ಬೆಂಗಳೂರು, 8/2/2025 ಅಂತ ದಿನಾಂಕ ಬರೆದಿದ್ದೀನಿ. ಇದಿಷ್ಟು ಬರೆದಾದ ಮೇಲೆ ಇವರಿಗೆ ನಾವು ಯಾರಿಗೆ ಬರೀತಾ ಇದ್ದೀವಿ? ಮುಖ್ಯೋಪಾಧ್ಯಾಯರು. ನಿಮ್ಮ ಶಾಲೆಯ ಹೆಸರು, ವಿಳಾಸ. ಮುಖ್ಯೋಪಾಧ್ಯಾಯರು ನಾನಿಲ್ಲಿ ಸುಮ್ಮನೆ ಭಾರತಿ ಪ್ರೌಢಶಾಲೆ ಅಂತ ಬರೆದಿದ್ದೀನಿ. ನಿಮ್ಮ ಶಾಲೆಯ ಹೆಸರು ಹಾಗೆ ನಿಮ್ಮ ಊರಿನ ಹೆಸರು ಬರೀರಿ. ನಾನಿಲ್ಲಿ ಬೆಂಗಳೂರು ಅಂತ ಬರ್ತಿದ್ದೀನಿ. ಸೊ ಇದು ಮತ್ತು ಇವರಿಗೆ ಬರೆದಾದ್ಮೇಲೆ ಮಾನ್ಯರೇ, ವಿಷಯ ಯಾವ ವಿಷಯದ ಬಗ್ಗೆ ಬರಿತಾ ಇದ್ದೀವಿ? 4 ದಿನಗಳ ರಜೆ ಮಂಜೂರಾತಿಯ ಬಗ್ಗೆ. ಇದೆಷ್ಟು ಬರೆದಾದ್ಮೇಲೆ ದಿನಾಂಕ 10/2/2025 ನನ್ನ ಅಣ್ಣನ ಮದುವೆ ನಡೆಯಲಿದೆ. ತಂಗಿಯಾದ ನಾನು ಕೆಲವು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗಿದೆ. ಆದ್ದರಿಂದ ನನಗೆ ಶಾಲೆಗೆ ಬರಲಾಗದು. ದಯಮಾಡಿ ತಾವು ನನಗೆ 4 ದಿನಗಳ ರಜೆಯನ್ನು ದಿನಾಂಕ 9/2/2025 ರಿಂದ 12/2/2025 ಅಂದರೆ 4 ದಿವಸ ಆಗುತ್ತೆ ಅಲ್ಲಿಗೆ. 9, 10, 11, 12 ರಜೆ ಮಂಜೂರು ಮಾಡೋಕ್ಕೆ ವಿನಂತಿ. ದಯಾಳುಗಳಾದ ತಾವು ನನ್ನ ವಿನಂತಿಯನ್ನು ಮನ್ನಿಸುವಿರಾಗಿ ನಂಬಿರುವೆ. ಇದಿಷ್ಟು ಬರೆದಾದ್ಮೇಲೆ ತಮ್ಮ ನಂಬಿಕೆಯ ಎಸ್ ರಮ್ಯಾ, 8ನೇ ತರಗತಿ ವಿದ್ಯಾರ್ಥಿನಿ. ನಿಮ್ಮಲ್ಲಿ 8ನೇದೋ 7ನೇದೋ ಅಥವಾ 9ನೇ ತರಗತಿನೋ ಎಷ್ಟನೇ ತರಗತಿಯಲ್ಲಿ ಬರೀರಿ. ಸೊ ಇದಿಷ್ಟು 4 ದಿನಗಳ ರಜೆ ಮಂಜೂರಾತಿ ಬಗ್ಗೆ ಪತ್ರ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.